ಅತ್ತೆ ಮಾವ ಅತ್ತೆ ಮಾವ ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಟೈಮ್ ಆಗುತ್ತೆ. ಅಲ್ಲಮ್ಮ ನೇತ್ರ, ಇವಾಗ ನೀನು ಆಫೀಸ್ಗೆ ಎದಕ್ಕಮ್ಮ ಹೋಗ್ಬೇಕು? ಆರಾಮಾಗಿ ಮನೆಯಲ್ಲಿನೇ ಇರು. ಆಫೀಸಿನ ಕೆಲಸ ಎಲ್ಲ ನಾನೇ ಬೇಕಾದ್ರೆ ಹೋಗಿ ನೋಡ್ಕೋತೀನಿ, ನಡೆಯುತ್ತೆ. ಅಯ್ಯೋ ಪರವಾಗಿಲ್ಲ ಮಾವ, ನೀವು ಆರಾಮಾಗಿ ಮನೆಯಲ್ಲೇ ರೆಸ್ಟ್ ಮಾಡಿ. ನಾ ಹೇಗೋ ಡಾಕ್ಟರ್ ಕೇಳಿದ್ದೀನಲ್ಲ, ಡಾಕ್ಟರ್ ನಡೆಯುತ್ತೆ ಅಂತಂದಿದ್ದಾರೆ. ಆರಾಮಾಗಿ ನೀವು ಇಷ್ಟು ದಿನ ಹೇಗಿದ್ರಿ ಇನ್ಮೇಲೇನೋ ಹಾಗೇ ಇರಿ, ಆರಾಮಾಗಿ ನೀವೇನು ಕೆಲಸ ಮಾಡ್ತಿದ್ರಿ ಎಲ್ಲ ಮಾಡಿರಿ ಅಂತ ಹೇಳಿದ್ದಾರೆ. ಅಂದಮೇಲೆ ಮತ್ತೆ ಯಾಕೆ ಮಾವ ಟೆನ್ಷನ್? ನನಗೆ ಹಾಗೆ ಎಷ್ಟು ದಿನ ಅಂತ ಹಾಗೆ ಕೂತ್ಕೊಳ್ಳೋದು ನೀವು ಹೇಳಿ. ಆರಾಮಾಗಿ ಇನ್ನೂ ಒಂದು ಸ್ವಲ್ಪ ದಿನ ಹೋಗ್ತೀನಿ, ಆಮೇಲೆ ನನಗೆ ಆಗೋದಿಲ್ಲ ಇನ್ಮೇಲೆ ವರ್ಕ್ ಮಾಡೋದಕ್ಕೆ ಅಂತ ಅನಿಸುತ್ತಲ್ಲ, ಅವಾಗ ಮನೆಯಲ್ಲಿನೇ ಇರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮಾವ. ಆದರೂ ಹುಷಾರು ನೋಡಮ್ಮ ನೇತ್ರ, ಅಟ್ಲೀಸ್ಟ್ ಇನ್ನೊಂದು 4 ದಿನ ರೆಸ್ಟ್ ಮಾಡಮ್ಮ, ಬೇಕಾದ್ರೆ ಆಮೇಲೆ ಹೋಗಂತೆ ಅಂತ. ಅದು ಅತ್ತೆ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದರದ್ದು ಪ್ರೋಗ್ರಾಮ್ ಎಲ್ಲ ನನ್ನ ಲ್ಯಾಪ್ಟಾಪ್ನಲ್ಲೇ ಇದೆ. ಇವಾಗ ಎಷ್ಟೊತ್ತಿದ್ರೂ ನಾನು ಇವತ್ತು ಹೋಗಲೇಬೇಕು, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಹೋಗ್ತೀನಿ, ಬೇಕಾದರೆ ನಾಳೆ ನಾಡಿದ್ದು 2 ಡೇಸ್ ರೆಸ್ಟ್ ಮಾಡಿ ಆಮೇಲೆ ಹೋಗ್ತೀನಂತೆ. ಸರಿನಾ ಅತ್ತೆ? ಪ್ಲೀಸ್ ಅತ್ತೆ. ಸರಿ ಆಯ್ತಮ್ಮ, ಹುಷಾರು ನೋಡು. ಹಂಗಂದ್ರೆ ಇದೇನಿದು ಸ್ಯಾರಿ ಹಾಕೊಂಡು ಹೊಂಟಿಯಲ್ಲ ಆಫೀಸಿಗೆ, ಚೂಡಿ ಹಾಕೊಂಡು ಹೋಗಲ್ಲ? ಅದು ಸ್ಯಾರಿ ಹಾಕ್ಕೊಂಡು ಬಿಟ್ಟಿನತ್ತೆ, ಯಾವುದೇ ಗುಂಗ್ನಲ್ಲಿ ಹಾಗೆ. ಹೌದಾ, ನಿನಗೆ ಸ್ಯಾರಿನಲ್ಲಿ ಕಂಫರ್ಟಬಲ್ ಆಗಲ್ಲ ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕೆ, ಆರಾಮಾಗಿ ಚುಡಿ ಹಾಕ್ಕೊಂಡು ಹೋಗು, ಸರಿನಾ? ಸರಿ ಅತ್ತೆ ಮಾವ, ನೀವಿಬ್ಬರು ಹುಷಾರು ನೋಡಿ, ಮನೆಯಲ್ಲಿ ಟೈಮಿಗೆ ಆರಾಮಾಗಿ ಊಟ ಮಾಡಿರಿ, ಸರಿನಾ? ನಾ ಆದರೆ ಇವತ್ತು ಈವ್ನಿಂಗ್ ಬೇಗ ಬಂದುಬಿಡ್ತೀನಿ ತಗೋರಿ ಮಾವ. ಇದು ಮೀಟಿಂಗ್ ಎಲ್ಲ ಮುಗಿದ ತಕ್ಷಣ ಬಂದುಬಿಡ್ತೀನಿ. ಸರಿ ಆಯ್ತಮ್ಮ. ಅಂದಂಗೆ ಕಾರ್ ರೆಡಿ ಇದೆ ತಾನೆ? ಸಾಗರ್ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಹೋಗ್ಬಿಟ್ಟ, ಮೀಟಿಂಗಿಂದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡೋದಿದೆ, ಆಮೇಲೆ ಕ್ಲೈಂಟ್ಸ್ ಯಾರ್ಯಾರು ಬೇಗ ಬರ್ತೀನಿ ಅಂತ ಅಂದಿದ್ದಕ್ಕೆ. ಇವಾಗ ನೀನು ಒಬ್ಬಳೇ ಹೋಗ್ತೀಯ ಅಥವಾ ನಾನು ಬರಲ್ಲ ನಿನ್ನ ಜೊತೆಗೆ? ಅಯ್ಯೋ ಮಾವ ಬೇಡ, ನಾನು ಹೋಗ್ತೀನಿ, ಡ್ರೈವರ್ ಇದ್ದಾನಲ್ಲ, ನಾನು ಆರಾಮಾಗಿ ಹೋಗಿ ಬರ್ತೀನಿ ತಗೋರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿನಮ್ಮ, ಅಂದಂಗೆ ಚುಡಿ ಹಾಕೊಂಡು ಹೋಗು, ನಿನಗೆ ಕಂಫರ್ಟಬಲ್ ಆಗೋದಿಲ್ಲ ಇದು ಸ್ಯಾರಿನಲ್ಲಿ. ಸರಿ ಅತ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಅಯ್ಯೋ ಮೇಡಮ್ನರೇ, ಬ್ಯಾಗ್ ನೀವು ಹಿಡ್ಕೊಂಡಿದ್ದೀರಲ್ಲ, ಕೊಡಿ ಇಲ್ಲಿ, ನಾ ಬ್ಯಾಗ್ ಹಿಡ್ಕೋತೀನಿ. ಅಯ್ಯೋ ಬೇಡ ಪರವಾಗಿಲ್ಲ, ನಾನು ಬ್ಯಾಗ್ ನಾನೇ ಹಿಡ್ಕೋತೀನಿ. ಅಯ್ಯೋ ಕೊಡಿ ಮೇಡಮ್ ಅವರೇ, ನೀವು ಇದೆಲ್ಲ ನಿಮಗೆ ಭಾಳ ವಜ್ಜೆ ಆಗುತ್ತೆ, ನೀವು ಆ ಥರ ಎಲ್ಲ ಹಿಡ್ಕೋಬಾರ್ದು. ನೀವು ಸುಮ್ಮನೆ ಆರಾಮಾಗಿ ಹೋಗಿ ಮುಂದೆ, ನಾನು ನಿಮ್ಮ ಬ್ಯಾಗನ್ನ ತೊಗೊಂಡು ಬರ್ತೀನಿ ಸೇಫಾಗಿ. ಅಲ್ಲ, ಇಷ್ಟು ಸಣ್ಣ ಬ್ಯಾಗನ್ನು ನನಗೆ ಹೇಗೆ ವಜ್ಜೆ ಆಗುತ್ತೆ? ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಪರವಾಗಿಲ್ಲ ಕೊಡಿ, ನನ್ನ ಬ್ಯಾಗ್ ನಾನೇ ಹಿಡ್ಕೋತೀನಿ. ಅಯ್ಯೋ ಮೇಡಮ್ನರೇ, ನೀವು ಆರಾಮಾಗಿ ಸ್ಲೋ ಆಗಿ ಬರ್ರಿ, ನಾನು ನಿಮ್ಮ ಬ್ಯಾಗನ್ನು ನಿಮ್ಮ ಕ್ಯಾಬಿನ್ ಹತ್ರ ಇಟ್ಟಿರ್ತೀನಿ, ಸರಿನಾ? ನೀವೇನೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಸ್ಲೋ ಆಗಿ ನಿಧಾನವಾಗಿ ಬರ್ರಿ. ನೀರೇನಾದರೂ ಕೊಡಲಾ ಅಥವಾ ಜ್ಯೂಸ್ ಏನಾದರೂ ತಂದು ಕೊಡಲಾ ರೀ ಮೇಡಮ್ ಅವರೇ? ಬೇಡ ನನಗೇನು ಬೇಡ, ಇವಾಗ ತಾನೇ ನಾನು ಮನೆಯಿಂದ ಬಂದಿದ್ದೀನಿ. ಸರಿ ನಡೀರಿ, ನಾನು ಬರ್ತೀನಿ ಮುಂದೆ. ಸರಿ ರೀ ಮೇಡಮ್ ಅವರೇ, ಬರ್ರಿ, ನೀವು ಸೊಕಾಸಕ್ಕೆ ಬರ್ರಿ, ಮತ್ತು ಒಮ್ಮೆಗೆ ಜೋರಾಗಿ ನಡ್ಕೊತ ಬರೋದಕ್ಕೆ ಹೋಗಬೇಡಿ. ಅಲ್ಲ, ಇವ್ರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ಅಲ್ಲ, ಅಷ್ಟು ಸಣ್ಣ ಬ್ಯಾಗ್ ನನಗೆ ಹೇಗೆ ವಜ್ಜೆ ಆಗುತ್ತೆ? ಇವ್ರು ಯಾಕೆ ನನ್ನ ಬ್ಯಾಗನ್ನು ಇಸ್ಕೊಂಡು ಹೋಗ್ತಾ ಇದ್ದಾರೆ? ಅದು ಅಲ್ಲದೆ ಸ್ಲೋ ಆಗಿ ಬಾ ಅಂತ ಇದ್ದಾರೆ, ಯಾಕೆ? ಏನಪ್ಪ ಒಂದು ಗೊತ್ತಾಗ್ತಾನೆ ಇಲ್ಲ. ಗುಡ್ ಮಾರ್ನಿಂಗ್ ರೀ ಮೇಡಮ್ ಅವರ. ಗುಡ್ ಮಾರ್ನಿಂಗ್. ಅಂದಂಗೆ ಏನಾದರೂ ಬೇಕಿತ್ತಾ ಅಥವಾ ಯಾವುದಾದ್ರೂ ಫೈಲಿಂದ ಏನಾದರೂ ಅರ್ಜೆಂಟ್ ಇತ್ತಾ ಸರ್? ಏನಾದರೂ ಹೇಳಿ ಕಳಿಸಿದ್ರಾ? ಅಯ್ಯೋ ಮೇಡಮ್ನರ, ಅದು ಆಫೀಸಿನ ಕೆಲಸ ಹಂಗೆ ಇದ್ದಿದ್ದು, ನೀವೇನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಕೆಲಸ ಮಾಡಿ. ಅಂದಂಗೆ ನೀವು ಇವಾಗ ತಾನೇ ಬರ್ತಾ ಇದ್ದೀರಾ ಮನೆಯಿಂದ, ನಿಮಗೆ ನೀರು ಬೇಕಾ ಅಥವಾ ಜ್ಯೂಸ್ ಬೇಕಾ? ಇಲ್ಲ ಪರವಾಗಿಲ್ಲ, ನನಗೇನು ಬೇಡ, ಇವಾಗ ತಾನೇ ಮನೆಯಿಂದ ಬಂದಿದ್ದೀನಲ್ಲ, ಏನು ಬೇಡ. ನನಗೇನಾದರೂ ಬೇಕಾದರೆ ನಾನೇ ತೊಗೋತೀನಿ, ಡೋಂಟ್ ವರಿ. ಅಯ್ಯೋ ಮೇಡಮ್ನಾಗ, ಹಂಗಂದ್ರೆ ಹೆಂಗ್ರಿ ನೀವು? ಈ ಟೈಮ್ನಾಗ ನೀವು ಫುಲ್ ಹೆಲ್ದಿಯಾಗಿರಬೇಕು, ಅವಾಗ ನೀರೆಲ್ಲ ಕುಡಿತಾ ಇರಬೇಕು ನೀವು. ಒಂದು ನಿಮಿಷ ಇರ್ರಿ, ಹಿಂಗೆ ಬಂದುಬಿಡ್ತೀನಿ. ಅಲ್ಲ, ನಾನೇನು ಮೊದಲನೇ ಸಲ ನಾ ಆಫೀಸಿಗೆ ಬರ್ತಾ ಇರೋದು, ಇವ್ರು ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ? ಏನಾಗಿದೆ ಇವರಿಗೆಲ್ಲ? ಮೇಡಮ್ನಾರ ತಗೋರಿ, ಫಸ್ಟ್ ನೀರು ಕುಡ್ದು ಆರಾಮಾಗಿ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ, ಆಮೇಲೆ ಕೆಲಸ ಚಾಲೂ ಮಾಡಿದ್ರಿ ಅಂತ ನಿಮ್ದು. ಅಲ್ಲ, ನನಗೆ ನೀರು ಬೇಕಾದರೆ ನಾನೇ ನೀರು ತೊಗೋತೀನಿ, ಸುಮ್ಮನೆ ನೀವು ಯಾಕೆ ಅಷ್ಟೊಂದು ತೊಂದರೆ ತೊಗೋತಾ ಇದ್ದೀರಾ? ಅಯ್ಯೋ ಮೇಡಮ್ನಾರ, ಹಾಗೇನಿಲ್ಲ, ನಮ್ದು ಏನೂ ತೊಂದರೆ ಇಲ್ಲ. ನಿಮ್ಗೆ ನೀರು ಬೇಕಾಗ್ಬೋದು ಅಂತ ತೊಗೊಂಡು ಬಂದೆ. ಅದು ಅಲ್ಲದೆ ನೀವು ಡೈಲಿ ಆಫೀಸಿಗೆ ಬಂದ ತಕ್ಷಣ ನೀರು ಕುಡಿತೀರಲ್ಲ, ಅದಕ್ಕೋಸ್ಕರ ಇವತ್ತು ನಾನೇ ತಂದು ಕೊಡ್ತಾ ಇದ್ದೀನಿ ಅಷ್ಟೇ. ನೀವೇನೂ ತಪ್ಪು ತಿಳ್ಕೊಬೇಡಿ. ತಗೋರಿ, ಫಸ್ಟ್ ನೀವು ನೀರು ತಗೋರಿ, ನೀರು ಕುಡೀರಿ ಮೇಡಮ್ನಾರ. ಥ್ಯಾಂಕ್ ಯು. ಅಯ್ಯೋ ಮೇಡಮ್ನಾರ, ಥ್ಯಾಂಕ್ಸ್ ಏನು ಬೇಡ್ರಿ, ನನ್ನನ್ನು ನಿಮ್ಮ ತಮ್ಮ ಅಂತ ಅಂದ್ಕೊಡಿ. ನಿಮಗೆ ಏನಾದರೂ ಬೇಕಾದ್ರೆ ಒಂದೇ ಒಂದು ಸಲ ಕರೆದು ಬಿಡ್ರಿ, ರಾಕೇಶ್ ಅಂತಂದು, ನಾನು ಓಡಿ ಬಂದು ನಿಮಗೆ ಏನು ಬೇಕು ಎಲ್ಲನೂ ತಂದು ಕೊಡ್ತೀನಿ. ಸರಿ ರೀ ಮೇಡಮ್ ಅವರ?
ಸರಿ ಆಯಿತು, ನೀವೀಗ ನಿಮ್ಮ ಕೆಲಸ ನೋಡ್ಕೋಗಿ. ನನಗೇನಾದರೂ ಬೇಕಾದರೆ ನಾನೇ ತೊಗೋತೀನಿ, ಸರಿನಾ? ನೀವಿನ್ನು ಹೋಗಿ. ಸರಿ ರೀ ಮೇಡಮ್ ಅವ್ರ, ಹುಷಾರು ನೋಡ್ರಿ ಅಂದಂಗೆ. ಇವಾಗ ತಾನೇ ಬಂದಿದ್ದೀನಿ, ಒಂದು ಸ್ವಲ್ಪ 1-2 ನಿಮಿಷ ನಿಂತ್ಕೊಂಡು ವಾಕ್ ಮಾಡಿ ಆಮೇಲೆ ಕೂತ್ಕೋತೀನಿ. ಭಾಳ ಹೊತ್ತು ಒಂದೇ ಕಡೆ ಕೂತ್ಕೋಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ಹೌದು, ಫೈಲ್ ಹಾಂ ಇಲ್ಲಿದೆ, ಫೈಲ್ ಚೆಕ್ ಮಾಡೋಣ ಆರಾಮಾಗಿ ನಿಂತ್ಕೊಂಡು, ಆಮೇಲೆ ಕೂತ್ಕೊಂಡ್ರೆ ಆಯಿತು. ಅಯ್ಯೋ ದೇವ್ರೇ, ಡಾಕ್ಯುಮೆಂಟ್ಸ್ ಕೈ ಜಾರಿ ಕೆಳಗಡೆ ಬಿದ್ದುಬಿಡ್ತು. ಛೆ, ಮೇಡಮ್ನವ್ರೆ ಒಂದು ನಿಮಿಷ ಹಂಗೆ ರೀ ನೀವು. ಮೇಡಮ್ನವ್ರೆ ಹಂಗೆ ರೀ ನೀವು ಅಲ್ಲೇ ನಿಂತ್ಕೊರಿ. ಮೇಡಮ್ನವ್ರೆ, ಯಾವುದೋ ಕಾರಣಕ್ಕೂ ನೀವು ಅಲ್ಲಾಡಕ್ಕೆ ಹೋಗ್ಬೇಡ್ರಿ, ಅಲ್ಲೇ ನಿಂತ್ಕೊರಿ. ಏನಾಯಿತು, ಯಾಕೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ? ಅಯ್ಯೋ ರಾಕೇಶ್ ಅವರೇ, ನೀವು ಸರಿ ರೀ, ನಾ ಕೊಡ್ತೀನಿ ಮೇಡಮ್ನವರಿಗೆ ಫೈಲ್. ಅಯ್ಯೋ ಬೇಡ, ಸರಿ ರೀ, ಬೇಗ ಈ ಕಡೆ ಮತ್ತೆ ನೇತ್ರಾ ಅವರೇ ತೊಗೊಂಡ್ಬಿಡ್ತಾರೆ ಫೈಲ್. ಸರಿ ರೀ, ನಾ ಕೊಡ್ತೀನಿ ಫೈಲ್. ಅಯ್ಯೋ ಸರ್, ನೀವು ಇಲ್ಲಿ ಬಂದು ಕೊಡೋದು ಲೇಟ್ ಆಗುತ್ತೆ, ನಾನೇ ಕೊಡ್ತೀನಿ, ನೀವು ಸುಮ್ಮನೆ ಇರ್ರಿ. ಬೇಗ ಎತ್ತು ಕೊಡಪ್ಪ ರಾಕೇಶ್, ಅಲ್ಲೇ ನಿಂತ್ಕೊಂಡಿಲ್ಲ. ಮತ್ತು ಮೇಡಮ್ನವ್ರು ತಾವ ತಗೋತಾರೆ ಫೈಲ್, ನೀ ಎತ್ತು ಕೊಡಿ ಲಗುನ. ಅದಕ್ಕೆ ನಾ ಹೇಳೋದು, ನೀವು ಯಾರು ಮೇಡಮ್ನವ್ರ ಹಿಂದೆ ನಿಂತ್ಕೋಬೇಡ್ರಿ, ನಾನೇ ನಿಂತ್ಕೋತೀನಿ. ನಾನು ಮೇಡಮ್ನವ್ರದ್ದೆಲ್ಲನೂ ಕೇರ್ ಮಾಡ್ತೀನಿ, ಅವ್ರಿಗೆ ಏನು ಬೇಕು ಏನು ಬೇಡ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ ನೀವು. ಇವಾಗ ನೋಡಿರಿ, ಮೇಡಮ್ನವರು ಫೈಲು ಕೆಳಗಡೆ ಬಿಡಿಸಿದ್ದಾರೆ. ಅಕಸ್ಮಾತ್ ನಾನೇನಾದರೂ ಲಘುನ ಬರಲಿಲ್ಲ ಅಂದಿದ್ದಿದ್ರೆ ಅವರ ತೊಗೊಂಡ್ಬಿಡ್ತಿದ್ರಿಲ್ರಿ. ಅಮ್ಮ ತಾಯಿ, ಅದಕ್ಕೆ ನಾ ಅವಾಗಿಂದ ಮೇಡಮ್ನವ್ರು ಹಿಂದಾದೀನಿ. ಅವ್ರು ಏನಾರು ಫೈಲ್ ಬಿಡಿಸಿದ್ರು ಅಂದ್ರೆ ಲಘುನ ಕೊಡಕ್ಕೆ ಬರ್ತೈತೆ ಅಂತಂದು, ಅದಕ್ಕೆ ನಿನ್ಕಿಂತ ಮುಂಚೆ ನಾನೇ ಓಡ್ ಬಂದೀನಿ ಇಲ್ಲಿಗೆ. ಸರ್ಕೊಳ್ಳಿ, ನಾನೇ ಕೊಡ್ತೀನಿ. ಮೇಡಮ್ನವ್ರ ತಗೋರಿ ನಿಮ್ಮ ಫೈಲ್. ನಿಮ್ಗೆ ಅವಾಗಲೇ ಹೇಳಿಲ್ಲನ್ರಿ ನಾವು, ನಿಮಗೆ ಏನಾದರೂ ಬೇಕಾದ್ರೆ ನಮಗೆ ಕರೀರಿ ಅಂತಂದು. ನೀವೇನ್ರಿ ಮೇಡಮ್ನವ್ರ, ನೀವು ಫೈಲ್ ತೊಗೊಳಕೊಂಡಿದ್ರಲ್ಲ, ನೀವು ಆರಾಮಾಗಿ ರೆಸ್ಟ್ ಮಾಡಿರಿ ಮೇಡಮ್ನವ್ರ. ಜಸ್ಟ್ ನಿಮ್ಮ ಕೆಲಸ ಏನೈತಿ ಆರಾಮಾಗಿ ಕುತ್ಕೊಂಡು ಮಾಡಿರಿ. ಅದನ್ನ ಬಿಟ್ಟು ನೀವು ಫೈಲ್ ತೊಗೊಳೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಭಾಳ ಹುಷಾರಾಗಿರ್ಬೇಕು ರೀ ಮೇಡಮ್ನವ್ರ ಈ ಟೈಮ್ನಾಗ. ಹೌದ್ರಿ ಮೇಡಮ್ಮರ, ನೀವು ಈ ಟೈಮ್ನಾಗ ಆಫೀಸಿಗೆ ಬರೋದೇ ಹೆಚ್ಚು, ಅಂಥದ್ರಲ್ಲಿ ನೀವೇನು ರೀ ಮೇಡಮ್ನವ್ರು ಇಷ್ಟೆಲ್ಲ ಕೆಲಸ ಮಾಡೋಕೆ ಹೋಗ್ಯಾರಲ್ಲ, ನಾವೆಲ್ಲ ಇಲ್ಲೇನ್ರಿ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ್ರಿ. ನಿಮಗೇನಾದರೂ ಬೇಕಾದ್ರೆ ಒಂದು ಮಾತು ನಮ್ಗೆ ಕರೆದು ಬಿಡ್ರಿ, ನಾವು ಬಂದು ನಿಮ್ಮ ಕೆಲಸ ಎಲ್ಲ ಮಾಡಿಕೊಟ್ಬಿಡ್ತೀವಿ ರೀ. ಆ ಫೈಲನ್ನು ಇಲ್ಲಿಟ್ಟು ಇವಾಗೆಲ್ಲರೂ ನಿಮ್ಮ ಕೆಲಸನ ಹೋಗಿ ನೋಡ್ಕೋಬೇಕು. ಒಂದೇ ಒಂದು ನಿಮಿಷದಲ್ಲಿ, ಒಂದು ನಿಮಿಷ ಅಲ್ಲ, 1 ಸೆಕೆಂಡಲ್ಲಿ ಇಲ್ಲಿ ಯಾರೂ ಇರಬಾರ್ದು. ಅಕಸ್ಮಾತ್ ಯಾರಾದರೂ ಇಲ್ಲಿ ಇದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಇಲ್ಲಿಂದ ಹೋಗ್ತಾ ಇರ್ಬೇಕು ಇವಾಗಷ್ಟೇ. ಹೋಗ್ರಿ, ನಿಮ್ಮ ಕೆಲಸ ಎಲ್ಲ ನೀವು ನೋಡ್ಕೊ ಹೋಗ್ರಿ. ಆದರೂ ಮೇಡಮ್ನರ, ನೀವು ಸಿಟ್ಟು ಮಾಡ್ಕೋಬೇಡ್ರಿ ಭಾಳ. ಎಲ್ಲರೂ ಇಲ್ಲಿಂದ ಹೋಗಿ ಅಂತ ಅಂದೆ ನಾನು. ಸರಿ ರೀ ಮೇಡಮ್ಮರ. ನೇತ್ರಾ, ನಿನಗೇನಾದರೂ ಬೇಕಾದರೆ ಹೇಳಮ್ಮ, ಏನೂ ಸಂಕೋಚ ಪಟ್ಕೋಬೇಡ. ಸರಿ ಅಣ್ಣ. ಅಂದಂಗೆ ನಿಮ್ಮ ಸರ್ ಎಲ್ಲಿದ್ದಾರೆ? ನಾನು ಅವರನ್ನು ಇಮಿಡಿಯೇಟಾಗಿ ನೋಡಬೇಕು. ಅಯ್ಯೋ ನೇತ್ರಾ, ನೀನು ಯಾಕೆ ಅಲ್ಲಿಗೆ ತನಕ ಹೋಗ್ತೀಯಮ್ಮ? ನಾನೇ ಸಾಗರವನ್ನ ಇಲ್ಲಿ ಕಳಿಸ್ತೀನಿ, ನೀವು ಆರಾಮಾಗಿ ಕೂತ್ಕೋರಿ. ಇಲ್ಲ ಅಣ್ಣ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಎಲ್ಲಿದ್ದಾರೆ ಅವರು? ಅದು ಕ್ಯಾಬಿನಲ್ಲಿ ಇದ್ದಾರಮ್ಮ. ಸರಿ ಅಣ್ಣ. ಮೇ ಐ ಕಮ್ ಇನ್ ಸರ್? ಅಯ್ಯೋ ನೇತ್ರಾ, ನೀನು ಅಲ್ಲೇ ನಿಂತಿದೆಯಲ್ಲ, ಬಾ ಒಳಗಡೆ. ಅಲ್ಲ ನೇತ್ರಾ, ನೀನೇ ನನಗೆ ಒಂದು ಮಾತು ಕರೆದಿದ್ದರೆ ನಾನೇ ನಿನ್ನ ಕ್ಯಾಬಿನ್ ಹತ್ರ ಬರ್ತಿದ್ದೇ ಇಲ್ಲ. ನೀನು ಯಾಕೆ ಇಲ್ಲಿ ತನಕ ನಡ್ಕೊತ ಬಂದೆ? ಹಾಂ ರೀ, ನಿಮ್ಗೇನಾದ್ರೂ ತಲೆಗೆ ಕೆಟ್ಟಿದ್ದೇನಾ? ಏನು ರೀ, ಆಫೀಸನ್ನು ತುಂಬ ಹೇಳ್ಬಿಟ್ಟಿದ್ದೀರಾ. ಯಾರು ನನಗೇನು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಒಂದು ನೋಟ್ಸ್ ಬಿದ್ರೂ ಎತ್ಕೊಡೋದಕ್ಕೆ ಬರ್ತಾರೆ, ನೀರು ಕೊಡೋದಕ್ಕೆ 2 ಬರ್ತಾರೆ, ಜ್ಯೂಸ್ ಕೊಡೋದಕ್ಕೆ 4 ಜನ ಬರ್ತಾರೆ. ರೀ, ನಾ ಆರಾಮಾಗಿ ಕಂಫರ್ಟಬಲ್ ಆಗಿ ಹೆಂಗೆ ಕೆಲಸ ಮಾಡಲಿ ಆಫೀಸ್ನಲ್ಲಿ? ನೋಡಿ ನೇತ್ರಾ, ನಿನಗೇನು ಸ್ಟ್ರೆಸ್ ಆಗಬಾರ್ದು ಅಂತ ಅಷ್ಟಕ್ಕೂ ಇದನ್ನೆಲ್ಲ ನಾನು ಅವ್ರಿಗೆ ಹೇಳಿಲ್ಲಪ್ಪ. ಅದು ಅವರಾಗಿನೇ ನಿನಗೆ ಅಷ್ಟೊಂದು ಕಾಳಜಿ ಮಾಡ್ತಾ ಇದ್ದಾರೆ ಪ್ರೀತಿಯಿಂದ. ನೀನು ಅಷ್ಟಕ್ಕೆಲ್ಲ ಬೇಜಾರಾದರೆ ಹೇಗೆ ಹೇಳು? ಈ ಟೈಮ್ನಲ್ಲಿ ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು, ಸ್ಟ್ರೆಸ್ ಮಾಡ್ಕೋಬಾರ್ದು, ಈ ಥರ ಸಿಟ್ ಮಾಡ್ಕೋಬಾರ್ದು. ರೀ, ನನಗೆ ಆರಾಮಾಗಿ ಫ್ರೀಯಾಗಿ ಇರೋದಕ್ಕೆ ಬಿಟ್ಬಿಡಿ. ಅವರು ಇವರಿಗೆ ಯಾರಿಗೂ ಏನೂ ಕೆಲಸ ಹೇಳೋದಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಸಲ ಯಾರಾದರೂ ನನಗೆ ನೀರು ಬೇಕಾ, ಜ್ಯೂಸ್ ಬೇಕಾ ಅಂತ ಕೇಳಿದ್ರೆ ಅವರನ್ನು ಈ ಆಫೀಸಿಂದನೇ ತೆಗೆದುಬಿಡ್ತೀನಿ ಅಷ್ಟೇ. ನೋ ವೇ, ಚಾನ್ಸೇ ಇಲ್ಲ. ನೀ ಇನ್ಮೇಲೆ ಆಫೀಸ್ನಿಗೆ ಬಂದರೆ ಇದೇ ಥರನೇ ಇರುತ್ತೆ. ಆಫೀಸ್ನಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ನೀನು ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ನಿನ್ನ ಕೆಲಸ ಏನಿದೆ ಅಷ್ಟೇ ಮಾಡು. ಇದೆಲ್ಲ ಹೆಂಗಿರುತ್ತೆ, ಇವತ್ತು ಹೇಗಿದೆ ಇನ್ಮೇಲೇನೋ ಹಾಗೆ ಇರುತ್ತೆ, ಸರಿನಾ? ನೀನು ಜಾಸ್ತಿ ಏನೂ ತಲೆ ಕೆಡಿಸ್ಕೋಬೇಡ. ಬಾ ಕೂತ್ಕೊ, ನಾನು ಜ್ಯೂಸ್ ತರಿಸ್ತೀನಿ. ಜ್ಯೂಸ್ ಕುಡಿದು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೀಟಿಂಗ್ ಅಟೆಂಡ್ ಮಾಡಿ ನೀ ಮನೆಗೆ ಹೋಗ್ಬಿಡು. ಬೇಡ ನೀವು ಒಬ್ಬಳೇ ಹೋಗೋದು ಬೇಡ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಸರಿ, ಹೋಗಿ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ.